ಅಶೋಕ್ ಅವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರು ಬಹುಶಃ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವರಿಗೆ ಏಡ್ಸ್ ಇಂಜೆಕ್ಷನ್ ತಗಲಿಸಿದ ನಂತರ ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಕಾಣುತ್ತೆ. ಆ ಬುದ್ಧಿ ಭ್ರಮಣೆ ಆಗಿ ಅವರ ಭಾಷೆ ಪ್ರಯೋಗ ರಾಹುಲ್ ಗಾಂಧಿ ಅವರ ಬಗ್ಗೆ ಏಕವಚನದಲ್ಲೆಲ್ಲ ಮಾತಾಡಿ ಅವರ ಅಜ್ಜಿ ಅವರ ಅಮ್ಮ ಅಂತೆಲ್ಲ ಮಾತಾಡಿದ್ದಾರೆ. ಕೆಲವು ನಾಯಕರು ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ HMTಯ ಕಾರ್ಖಾನೆಯ ಒಂದು ಚಿತ್ರಮಂದಿರ ಇತ್ತು. ಕೆಲವು ಭಾರತೀಯ ಜನತಾ ಪಾರ್ಟಿ RSS ನಾಯಕರು ಅಲ್ಲಿ ಪಿಕ್ಚರ್ ಥಿಯೇಟರ್ನ ಟಿಕೆಟ್ನ ಬ್ಲ್ಯಾಕ್ ಮಾಡ್ತಾ ಇದ್ದವರೆಲ್ಲ ನಾಯಕರಾಗ್ಬಿಟ್ಟಿದ್ದಾರೆ. ಅವರ ಭಾಷೆಯನ್ನೇ ಇವರು ಸಹ ಪ್ರಯೋಗ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏಕವಚನ, ಅವರಿಗೆ ದೇಶದ್ರೋಹಿಗಳು, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಡಾಕ್ಟರ್ ಮನಮೋಹನ್ ಸಿಂಗ್ ಇವ್ರ ಬಗ್ಗೆ ಎಲ್ಲ ಮಾತಾಡಿರ್ತಕ್ಕಂತಹ ಅಣಿಮುತ್ತುಗಳು ನೋಡಿದಾಗ ಇವ್ರಿಗೆ ಬುದ್ಧಿ ಭ್ರಮಣೆ ಆಗಿರೋದ್ರಲ್ಲೂ ಯಾವುದೇ ಸಂದೇಹ ಇಲ್ಲ. ಇವರ ಪ್ರಕಾರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ, ನಾವೆಲ್ಲ ತುಕಡೆ ತುಕಡೆ ಗ್ಯಾಂಗ್ ಅವರು ಅಂತ ಹೇಳಿ. ತುಕಡೆ ತುಕಡೆ ಗ್ಯಾಂಗ್ ಅವರು ಆಗಿದ್ರೆ ತಡೀಪಾರ್ ಅಮಿತ್ ಶಾ ಅವರು ಆ ವಿದ್ಯಾರ್ಥಿಗಳ ಬಗ್ಗೆ ಏನೋ ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳಕ್ ಹೋಗ್ಬೇಕು? ನಡ್ಡಾ ಅವರು ಈ ತುಕಡೆ ತುಕಡೆ ಗ್ಯಾಂಗ್ ಅವ್ರನ್ನ ಯಾಕೆ ಮಾತಾಡಬೇಕಾಗಿತ್ತು? ಅದ್ರ ಜೊತೆಗೆ ಏನೋ ಬಹಳ ವಿಚಾರಗಳು ದಿಲ್ಲಿಯ ವಿಚಾರದಲ್ಲಿ ಬಹಳ ಗೊತ್ತಿರೋ ರೀತಿ ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯ ಮನೆ ಸುತ್ತಮುತ್ತ ಅದು ಬಹಳ ಸೆನ್ಸಿಟಿವ್ ಸೆಕ್ಯೂರಿಟಿ ಏಜೆನ್ಸಿ ಅಂತ ಹೇಳಿ ಅದು ಹೇಳಲಿಕ್ಕೆ ಇಚ್ಛೆ ಬೀಳೋದಿಲ್ಲ. ಸಾಯಂಕಾಲದ ಹೊತ್ತು ಅದು CCTV ಆಫ್ ಮಾಡಿ ಆ ಮನೆಗೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ. ನಾನು ಸಹ ದೆಹಲಿಯಲ್ಲಿ 25 ವರ್ಷ ಇದ್ದಿದ್ದು. ಅಷ್ಟೊಂದು ಸೆನ್ಸಿಟಿವ್ ಪ್ರಧಾನಮಂತ್ರಿಗಳ ಮನೆ ಸೆನ್ಸಿಟಿವ್ ಅಂದಿದ್ರೆ ಸುಮಾರು 50 ವರ್ಷದ ಹಿಂದೆ 1975ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಗ್ರ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರ ಮನೆ ಗೆರಾವ್ ಮಾಡಿ ಅವರು ಹೊರಗಡೆ ಬರ್ದಂಗೆ ಮಾಡಬೇಕು ಅಂತ ಹೇಳಿದಾಗಲೂ ಇಂದಿರಾ ಗಾಂಧಿ ಅವರೇನು ಮಾತಾಡಲಿಲ್ಲ. ತದನಂತರ ತುರ್ತು ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಜ್ಞಾಪಕಕ್ಕೆ ಇಚ್ಛೆ ಬೀಳ್ತೇನೆ. ನಾವ್ಯಾರೂ ಸಹ ಅಂತ ಕೆಲಸ ಮಾಡಲಿಕ್ಕೆ ಹೋಗಿಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಹೇಳೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಲವಾರು, ಕತ್ತಿ, ಬಾಂಬು ಏನೇನೋ ಹೇಳಿಬಿಟ್ಟಿದ್ದಾರೆ. ಇವೆಲ್ಲ ಉದಾಹರಣೆಗಳು ನಾನು ಕೊಡಕ್ಕೆ ಇಚ್ಛೆ ಬೀಳ್ತೇನೆ. RSS ಅವರು ಭಾರತೀಯ ಜನತಾ ಪಾರ್ಟಿ ಅವರ ಕಚೇರಿಗಳಲ್ಲಿ ಏನೇನಿತ್ತು ಅಂತ ಹೇಳಿ ಕಣ್ಣೂರು ಬಿಜೆಪಿ ಕಚೇರಿಯಲ್ಲಿ ಬಾಂಬು ಮತ್ತು ಸುಮಾರು 100 ಮಾರಕಾಸ್ತ್ರಗಳು ದಿನಾಂಕ 11-13-2016ನೇ ಇಸ್ವಿನಲ್ಲಿ ಘಟನೆ ನಡೆದಂತದ್ದು ಚಕ್ರಕಲ್, ಕಣ್ಣೂರು ಜಿಲ್ಲೆ. ಬಿಜೆಪಿ ಕಚೇರಿ ಸಮೀಪ ಬಿಜೆಪಿ RSSನ 10 ಕಾರ್ಯಕರ್ತರಿಂದ ಗುಂಪಿನಿಂದ ಪೊಲೀಸರು ನಾಡ ಬಾಂಬ್, ಸ್ಟೀಲ್ ಬಾಂಬ್ಗಳನ್ನು, ಕತ್ತಿಗಳನ್ನು, ಕೊಡಲಿಗಳು ಮತ್ತು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ಥಳ ಕಣ್ಣೂರು ನಗರದ ಬಿಜೆಪಿ ಜಿಲ್ಲಾ ಸಮಿತಿ ಕಚೇರಿಯ ಪಕ್ಕದ ಜಾಗ. ನೆಡುಂಗಾಡ್ RSS ಕಚೇರಿ, ತಿರುವನಂತಪುರಂ ಕಚೇರಿಯ ಒಳಗಿನಿಂದ ಆಯುಧ ಮತ್ತು ಬಾಂಬ್ ತಯಾರಿಕೆ ಬಳಸಬಹುದಾದ ರಾಸಾಯನಿಕ ಪತ್ತೆ, ಪೊಲೀಸರೇ ದಾಳಿ ಮಾಡಿ RSS ಕಾರ್ಯಕರ್ತನ ವಶಪಡಿಸಿರ್ತಕ್ಕಂಥದ್ದು. ಈ ತರ ನೂರಾರು ಪ್ರಕರಣಗಳು ಭಾರತೀಯ ಜನತಾ ಪಾರ್ಟಿ ಅವರ RSS ಅಲ್ಲಿ ಇರ್ತಕ್ಕಂಥ ನಾವು ನೋಡಬಹುದು. ಕಾಂಗ್ರೆಸ್ ಪಕ್ಷದವರಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದ್ರೆ ನಿಮಗೆ ಸಿಕ್ಕೋದಿಲ್ಲಿ ತ್ರಿವರ್ಣ ಧ್ವಜ, ಗಾಂಧಿ ಟೋಪಿ ಇವು ಮಾತ್ರ ಸಿಗುತ್ತೆ. ಇನ್ನ ಇಲ್ಲಿ ಲಾಠಿ ಆಗಲಿ, ತಲವಾರ್ ಆಗಲಿ, ಚಾಕು ಆಗಲಿ ಯಾವುದು ಸಿಕ್ಕೋದಿಲ್ಲ. ದೇಶದ ಜನಗಳಿಗೆ ಭಯ ಬೀಳಿಸಲಿಕ್ಕೋಸ್ಕರ ಲಾಠಿ ಸಾರ್ವಜನಿಕವಾಗಿ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತಲವಾರುಗಳನ್ನ ತಿರುಗಿಸೋದು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ತ್ರಿಶೂಲ ತೆಗೆದುಕೊಂಡು ಓಡಾಡೋ ಅಂತ ಹೇಳಿದವರು ಯಾರು ಅನ್ನೋದನ್ನು ಸಹ ನಾನು ಹೇಳಿದ್ದೀನಿ. ಇಷ್ಟೆಲ್ಲ ಇದ್ರೂ ಸಹ ಇವರ ಕಚೇರಿನಲ್ಲಿ ಏನಿರುತ್ತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿನೂ ಸಹ ಇರುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಇವರಿಗೆ ದೊಡ್ಡ ಭ್ರಮೆ ಆಗಿರೋದನ್ನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಅದರ ಜೊತೆಗೆ ಒಬ್ಬ ನನ್ನ ಪೇಪರ್ ಪ್ರೆಸ್ ಕಟಿಂಗ್ ಇತ್ತಲ್ಲ ಅವಿನಾಶ್ ಕೇಳಿ, ಒಬ್ಬ ಕಾಂಗ್ರೆಸ್ ಒಬ್ಬ ಚುನಾವಣೆ ಬಿಜೆಪಿ ಗೆಲ್ಲಲು ಬಾಂಬ್ ತಯಾರು ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿದ RSS ಪದಾಧಿಕಾರಿ, ನನ್ನ ಡ್ರಾಫ್ಟ್ ಇದೆ ನೋಡಿ ಮೇಲೆ 2-3 ಫೈಲ್, RSSನ ಪದಾಧಿಕಾರಿ ಯಶವಂತ್ ಸಿಂಧೆ ಅಂತ ಹೇಳಿ RSS ಪದಾಧಿಕಾರಿ ಕೋರ್ಟ್ಗೆ ಹೋಗಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ನಾವು ಬಿಜೆಪಿಯನ್ನು ಗೆಲ್ಲಿಸಲು ಬಾಂಬ್ ಸ್ಫೋಟ ಮಾಡಿದ್ವಿ ಅಂತ ಹೇಳಿ
ದೇಶ ವಿರೋಧಿ ಚಟುವಟಿಕೆ ನಡೆಸಿ ಬಾಂಬ್ ಡ್ರಾಯರ್ ಅಲ್ಲಿದೆ ಕೆಳಗಡೆ ಫಸ್ಟ್ ಡ್ರಾಯರ್ ದೇಶ ವಿರೋಧಿ ಚಟುವಟಿಕೆ ನಡೆಸಿ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಲು ನೈತಿಕತೆ ಇದೆಯಾ ಅನ್ನೋದನ್ನ ನಾನು ಇವ್ರಿಗೆ ಪ್ರಶ್ನೆ ಮಾಡಕ್ಕೆ ಇಚ್ಛೆ ಬೀಳ್ತೇನೆ. ಮತ್ತು ಅದು ಸಹ ಹೇಳಿದ್ದಾರೆ, ರಾಜಕಾರಣಿಗಳ ಮೇಲೆ ಮೊಟ್ಟೆ ಎಸೆದು ಚಪ್ಪಳಿ ಎಸೆದು ಸಂಸ್ಕೃತಿ ಶುರು ಮಾಡಿದ್ದು ಯಾರು ಅಂತ ಹೇಳಿ. ಇವೆಲ್ಲ ಶುರು ಮಾಡಿದ್ದೆ ಬಿಜೆಪಿಯವರು. ಸಿದ್ದರಾಮಯ್ಯನವರು ಮಡಿಕೇರಿಯಲ್ಲಿ ಪ್ರವಾಸ ಇದ್ದ ಸಂದರ್ಭದಲ್ಲಿ ಯಾರು ಮೊಟ್ಟೆ ಹೊಡೆದಿದ್ದು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದರು. ದಾವಣಗೆರೆಯಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದವ್ರು ಯಾರಂತೆ? ದಾವಣಗೆರೆಯಲ್ಲಿ ಕಾಲಿಟ್ರೆ ಚಪ್ಪಲಿ ಸೇವೆ ಮಾಡುತ್ತೇವೆ ಅಂತ ಧಮಕಿ ಹಾಕಿದ್ದು ಯಾರಂತೆ? ಇದು ನಾನು ಬರೆದಿರೋದಲ್ಲ, ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. ಬಿಜೆಪಿಯ ಗೆಲುವಿಗೆ ದೇಶದಾದ್ಯಂತ ಬಾಂಬ್. ಈ ಸಂಸ್ಕೃತಿಯವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆಲ್ಲ ಬುದ್ಧಿ ಭ್ರಮಣೆ ಆಗಿರಬೇಕು. ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರು ಯಾರು, ನಮ್ಮ ವಿಧಾನ ಪರಿಷತ್ನವರು, ಅವರು ತುಕಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ತುಕಡೆ ಗ್ಯಾಂಗ್ ಅಂತ ಹೇಳಿ ಅದ್ರ ಜೊತೆಗೆ ಹೇಳಿದ್ದಾರೆ, ಕೆಪಿಸಿಸಿ ಕಚೇರಿಯಲ್ಲಿ ಮೊಟ್ಟೆ ಇಟ್ಕೊಳ್ಳಲು ಕಾಂಗ್ರೆಸ್ ಕಚೇರಿಯಲ್ಲಿ ಕೋಳಿ ಫಾರಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಜಾಗ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ತೇವೆ, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಜಾಗಗಳಿದ್ರೆ ಅದನ್ನ ಕಚೇರಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ನಾವು ಉಪಯೋಗಿಸ್ತೀವಿ. ಇವ್ರ ತರ ವಿದ್ಯಾಸಂಸ್ಥೆಗೆ ಜಾಗ ತೆಗೆದುಕೊಂಡು ದಮ್ ಬಿರಿಯಾನಿ ಮಾಡೋ ಹೋಟ್ಲ್ ನಾವು ಓಪನ್ ಮಾಡಿಲ್ಲ. ದಮ್ ಬಿರಿಯಾನಿ ಓಪನ್ ಮಾಡೋರಿಗೆ ಇವ್ರಿಗೆ ಕೋಳಿ ಮೊಟ್ಟೆನೇ ಜ್ಞಾಪಕ ಬರೋದು. ಹೋಟ್ಲ್ ಓಪನ್ ಮಾಡೋರಿಗೆ ಕೋಳಿ ಬಿರಿಯಾನಿನೇ ತಾನೇ ಬರೋದು. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಮೇಲೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಆದ್ರಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ್ರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿ ಇವರೆಲ್ಲ ಕಡೆ ಯೂನಿವರ್ಸಿಟಿನಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲೋಗಿ ಭಾಷಣ ಮಾಡಿದ್ದಾರೆ? ಎಫ್ಸ್ಟೀನ್ ಫೈಲ್ ಅಂತ ಹೇಳಿದ ಮೇಲೆ ಇವರು ವಿದೇಶಕ್ಕೆ ಪ್ರಯಾಣ ಮಾಡೋದು ಏನಕ್ಕೆ, ನರೇಂದ್ರ ಮೋದಿ ಪ್ರಯಾಣ ಮಾಡೋದು ಏನಕ್ಕೆ ಅನ್ನೋದು ಅವರು ಉತ್ತರ ಕೊಡಬೇಕಾಗಿದೆ. ಅದಲ್ಲದೆ ಎಫ್ಸ್ಟೀನ್ ಫೈಲ್ ಅಲ್ಲಿ ಯಾವ್ಯಾವ ಹೆಸರುಗಳು ಬಂದಿದೆ ಅಂತ ಹೇಳಿ, ಅಲ್ಲಿ 94ನೇ ಇಸ್ವಿಯಿಂದ ಹೋಗ್ತಾ ಇದ್ದಾರೆ. ಎಂತ ಚಪಲ ಇರ್ಬೇಕು ಹೇಳಿ. ಅವನ ಅಮೆರಿಕ ಅಧ್ಯಕ್ಷ ಹೇಳ್ತಾನೆ, ನಾವು ಡ್ಯಾನ್ಸ್ ಆಡಿಸ್ತೀವಿ ನರೇಂದ್ರ ಮೋದಿಗೆ ಅಂತ ಹೇಳಿ. ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥವ್ರು ತುಕಡೆ ಗ್ಯಾಂಗ್ ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಹೇಳಿ ಕಿಚ್ಚೆ ಬೀಳ್ತಾನೆ. ಅದ್ರ ಜೊತೆಗೆ ರಾಜ್ಯದ ಗಡಿಯನ್ನೇ ಕಿತ್ತು ಗಣಿ ಲೂಟಿ ಮಾಡಿದ ಕ್ರಿಮಿನಲ್ಗಳನ್ನೆಲ್ಲ ಸೇರಿಸ್ಕೊಂಡು ಇವ್ರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಕಾಂಗ್ರೆಸ್ ಬಗ್ಗೆ, ಇವ್ರಿಗೇನಾದ್ರೂ ನೈತಿಕತೆ ಇದೆಯಾ ಅಂತ ಕೇಳಿ. ಅದಲ್ಲದೆ ನಿನ್ನೆ ಅವ್ರು ಹೇಳಿದ್ರು, ಅಶೋಕ್ ಅವರು ಹೇಳಿದ್ರು, ನಾವು ಬಸ್ನ ನಿಲ್ಲಿಸಿ ಕಾಂಗ್ರೆಸ್ ಕಚೇರಿಯ ಮುಂದೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿ. ಅಲ್ಲಿ 3 ಬಸ್ಸಲ್ಲಿ ಬಿಜೆಪಿಯ ಶಾಸಕರನ್ನ ನಾಯಕರನ್ನ ದಸ್ತಗಿರಿ ಮಾಡಿ ಕರ್ಕೊಂಡು ಹೋಗುವಾಗ ಕಾಂಗ್ರೆಸ್ ಆಫೀಸ್ ಮುಂದೆ ಯಾಕೆ ಒಂದೇ ಒಂದು ಬಸ್ ಬಂತು? 2 ಬಸ್ ಎಲ್ಲೋಗಿತ್ತು? ಪಾಕಿಸ್ತಾನಕ್ಕೆ ಹೋಗಿತ್ತ 2 ಬಸ್ಸು? ಆ ಒಂದೇ ಒಂದು ಬಸ್ಸು ಬೇಕಾಗಿ ಕಾಂಗ್ರೆಸ್ ಆಫೀಸ್ ಮುಂದೆ ಆ ಡ್ರೈವರ್ಗೆ ಧಮಕಿ ಹಾಕಿ ಈ ಕಡೆ ಡ್ರೈವ್ ಮಾಡಿ ಅಂತ ಹೇಳಿ, ಅಶೋಕ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ್ಕೊಂಡು ಒಳ್ಳೆ ವಿಲನ್ ತರ ಅವರು ನರೇಂದ್ರ ಮೋದಿ ಎಗಲ್ ತಟ್ಕೊಳ್ತಾ ಇರ್ತಾರೆ. ಆವಾಗ ಸಬ್ಕೆ ಬಾರಿ ಏನೋ ಮೋದಿ ಬಾರಿ ಅನ್ಕೊಂಡೇನೋ ಅವ್ರು ಆತರ ಇಲ್ಲಿ ತೋರ್ಸಕ್ ಬಂದ್ರೆ ಬಿಡ್ತಾರ? ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ನೋಡಿ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆಗೆ ನಿಲ್ತಕ್ಕಂಥದ್ದು ಜವಾಬ್ದಾರಿ ನಂದು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಕಾಪಾಡ್ತಕ್ಕಂಥದ್ದು, ತ್ರಿವರ್ಣ ಧ್ವಜವನ್ನು ಕಾಪಾಡ್ತಕ್ಕಂಥದ್ದು ಇದ್ರದ್ದು ನಮ್ಮ ಜವಾಬ್ದಾರಿ. ಆದ್ರೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಇವರು ವಿಷಯಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೋಗಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಮಾಡಬೇಕಂದ್ರೆ ಕಾರಣ ಏನು? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಕ್ತ ಬರೋ ತರ ಹೊಡೆದಿದ್ಯಾರು? ಹೆಣ್ಮಕ್ಕಳ ಬಟ್ಟೆ ಬಿಚ್ಚಿ ಲಾಠಿ ಪ್ರಹಾರ ಮಾಡಿದ್ಯಾರು? ಅದ್ರ ಜೊತೆಗೆ ಇಡೀ ಭವಿಷ್ಯವನ್ನೇ ಹಾಳು ಮಾಡಿದವ್ರು ಯಾರು? ಈ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು. ಇವರಿಂದ ನಾವೇನ್ ಕಲಿಬೇಕಾಗತ್ತೆ ಹೇಳಿ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೋ ಹೇಳಿದ್ದಾರೆ, ನಾಲಾಯಕ್ ಅಂತ ಹೇಳ್ಬಿಟ್ಟು. 23 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಕಾರಣ ಆಗಿರ್ತಕ್ಕಂಥ ನರೇಂದ್ರ ಮೋದಿ ನಾಲಾಯಕ ವಿನ ರಾಹುಲ್ ಗಾಂಧಿ ಅವರಲ್ಲ. ಥಡಿಪಾರ್ ನಾಲಾಯಕ ವಿನ ರಾಹುಲ್ ಗಾಂಧಿ ಅಲ್ಲ.
ಇವರಿಗೆ ಭಾಷೆ ಬಳಸುವಾಗ ನಮಗೇನು ಬರೋದಿಲ್ಲ ಅಂತ ಹೇಳೋದು ತಿಳ್ಕೊಳ್ಳೋದು ಬೇಡ. ಅಶೋಕ ಆಗಲಿ ಅಥವಾ ವಿಜೇಂದ್ರ ಆಗಲಿ ಅಥವಾ ನಮ್ಮ ನಾರಾಯಣ ಸ್ವಾಮಿ ಅವರಾಗಲಿ. ಅದ್ರ ಜೊತೆಗೆ 152 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವರು 2014ರಿಂದ 26ರವರೆಗೂ 4 ಸರ್ಕಾರ ಇರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. 4 ನಾಯಕರು ಸರ್ಕಾರದಲ್ಲಿ ಇರೋದ್ರಿಂದ ಆಗ್ತಾ ಇರೋದು. 4 ಸರ್ಕಾರ ಮಂತ್ರಿಗಳಿರೋದ್ರಿಂದನೇ ಇವೆಲ್ಲ ಆಗ್ತಾ ಇರೋದು. ಮಕ್ಕಳ ಭವಿಷ್ಯವನ್ನ ಹಾಳು ಕೆಡಿರ್ತಕ್ಕಂಥವ್ರೆ ನಾಲಾಯಕರೇ ವಿನಃ ಮಕ್ಕಳ ಪರ ಹೋರಾಟ ಮಾಡಿದವರು ಯಾವತ್ತೂ ಸಹ ನಾಲಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವರಿಂದ ನಾವು ಕಲಿಬೇಕಾದೇನಿಲ್ಲ. ಆ ಥರ ಏನಾದರೂ ಚರ್ಚೆಗೆ ತಯಾರಿದ್ರೆ ಚರ್ಚೆ ಮಾಡಕ್ಕೆ ಬರಲಿ, ನಾವು ಹೇಳ್ತೀವಿ. ವಿಷಯಾಂತರ ಮಾಡಲಿಕ್ಕೋಸ್ಕರ ಇವೆಲ್ಲವನ್ನು ಸಹ ತಲವಾರಿತ್ತು, ಮತ್ತೊಂದಿತ್ತು, ಮಗದೊಂದಿತ್ತು ಅಂತ ಹೇಳಿ. ಆದರೆ ದಾರಿ ತಪ್ಪಿದ ಮಗ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಹರೀಶು ದಾರಿ ತಪ್ಪಿಸ್ಕೊಂಡು ಕಾಂಗ್ರೆಸ್ ಆಫೀಸ್ ಕಡೆ ಯಾಕೆ ಬಂದರು? ಅಶೋಕನ ಕಾರಲ್ಲಿ ತಲವಾರು, ನಾಡ ಬಾಂಬು, ಪೆಟ್ರೋಲ್ ಬಾಂಬ್ ಎಲ್ಲ ಇತ್ತು. ಅದನ್ನ ಪೊಲೀಸರು ತನಿಖೆ ಮಾಡಬೇಕು. ಇಲ್ಲಿ ಗ್ಲಾಸ್, ಒಂದು ನೀರಿನ ಬಾಟ್ಲ್ ಗ್ಲಾಸ್ ಎಸೆದ್ರಲ್ಲ, ಅದರಲ್ಲಿ ಪೆಟ್ರೋಲ್ ಇದ್ದಿದ್ದಂತ ಬಾಟ್ಲ್ ಅದು. ಇವನ್ನೆಲ್ಲ ತನಿಖೆ ಮಾಡಬೇಕು. ಇವ್ರಿಗೆ ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಕ್ಕೆ ನಾವೇನು ಬಿಟ್ಬಿಡ್ತೀವೇನೋ? ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರೋರು, ಬ್ರಿಟಿಷರ ಬೂಟ್ ನೆಕ್ದವರಲ್ಲ ನಾವು. ಆದ್ರಿಂದ ಇವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ಹಲ್ಲೆ ಮಾಡೋದೇನಾದ್ರೂ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತೀವಿ. ಈಗ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. 1,40,00,000 ಜನ ಪತ್ರಿಕೆ ಸೋರಿಕೆ ಆಗಿದ ಮರುಪರೀಕ್ಷೆಯಲ್ಲಿ ಬಂದಿದ್ದಾರೆ. ಯಾರಾದರೂ ಇವತ್ತಿನ ತನಕ ಅದರ ಬಗ್ಗೆ ಏನಾದರೂ ಮಾತಾಡಿದಾರ? ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಈ ಒಂದು ಹೋರಾಟ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಮಕ್ಕಳ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಯಾರು ಅದು ಜಿರಳೆ ಪಾರ್ಟಿ ಇರ್ಬೋದು, ಕಪ್ಪೆ ಪಾರ್ಟಿ ಇರ್ಬೋದು, ಅಥವಾ ಇವ್ರ ತರ ಭ್ರಷ್ಟ ಜನತಾ ಪಾರ್ಟಿ ಇರ್ಬೋದು. ಯಾರಾದರೂ ಜನಪರ ಹೋರಾಟ ಮಾಡಿದ್ರೆ ಅವರ ಪರ ನಿಲ್ತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು. ಹಿಂದೆ 2023ರಲ್ಲಿ ರೈತರು 1 ವರ್ಷಗಳ ಕಾಲ ಡೈಲಿಯ ಅದು ಸಿಂಗು ಬಾರ್ಡರ್ ಅಲ್ಲಿ ಕೂತಾಗ 700 ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಸಹ ಅವ್ರ ಬಗ್ಗೆ ಒಂದು ಸಹಾನುಭೂತಿ ತೋರಿಸಿಲ್ಲ ಪ್ರಧಾನಮಂತ್ರಿಗಳು. ಇವರ ನಾಲಾಯಕು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ನಾಲಾಯಕು. ಆದ್ರಿಂದ ಜನಗಳಿಗೆ ತೊಂದರೆ ಆದಾಗ ವಿರೋಧ ಪಕ್ಷದ ಜವಾಬ್ದಾರಿ ಅದು ಜನಗಳ ಪರ ನಿಲ್ತಕ್ಕಂಥದ್ದು. ಆ ಕೆಲಸವನ್ನ ನಾವು ಮಾಡಿದ್ದೇವೆ. ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಆ ಒಂದು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡಬೇಕು. ಮಕ್ಕಳ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. ನರೇಂದ್ರ ಮೋದಿ ಜವಾಬ್ದಾರಿ ತೆಗೆದುಕೊಂಡು ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು. 1 ಕೋಟಿ ಅಂತ ಈಗಾಗಲೇ ಹೇಳಿದ್ದಾರೆ. ಮತ್ತೆ ಯಾವ್ಯಾವ ಪೇರೆಂಟ್ಸ್ಗೆ ತೊಂದರೆ ಆಗಿದೆ ಅವ್ರಿಗೆಲ್ಲರೂ ಸಹ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಕೊತ್ತಾಲ್ ರಾಮಚಂದ್ರನ ಶಿಷ್ಯ ಅವರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯ್ತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದ್ರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆತರ ಇದ್ರೆ ಬಹಿರಂಗ ಪಡಿಸಲಿ. ನಾನು ಓಪನ್ ಸವಾಲ್ ಆಗ್ತಿವೆ. ಎಫ್ಸ್ಟೀನ್ ಫೈಲ್ ಬಗ್ಗೆ ಅವ್ರು ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿ. ಅಮೆರಿಕನ್ ಅಧ್ಯಕ್ಷ ಎಫ್ಸ್ಟೀನ್ ಫೈಲ್ ಇಟ್ಕೊಂಡು ಡ್ಯಾನ್ಸ್ ಮಾಡಿಸ್ತೀನಿ ಅಂತಲ್ಲ. ಇವ್ರಿಗೆ ನಾನು ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಆದ್ರಿಂದ ಇದಕ್ಕೆಲ್ಲ ನಾವು ಬಗ್ಗವರಲ್ಲ. ಏನೇನೋ ಕರೆದಿದ್ದಾರೆ, 40 ವರ್ಷದಿಂದ ಕರೀತಾ ಇದ್ದಾರೆ. ಅವ್ರಿಗೆ ಬೇರೆ ವಿಚಾರನೇ ಗೊತ್ತಿಲ್ಲ. ಏನೋ ವಿಚಾರ ಗೊತ್ತಿದ್ರೆ ಜನಸಾಮಾನ್ಯರ ಆರೋಗ್ಯ, ಶಿಕ್ಷಣ, ಉದ್ಯೋಗ ಇದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಮಾತಾಡ್ತಾರೆ. ಬರೀ ಇದೇ ಮಾತಾಡ್ತಕ್ಕಂಥದ್ದು. ಇವರು ದೇಶ ಭಕ್ತರು ಅಂತೇಳಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಕ್ಕೆ ವಿದ್ಯಾರ್ಥಿಗಳ ಪರ ಯಾರು ನಿಲ್ತಾರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿಗಳು ಅವರ ಭವಿಷ್ಯಕ್ಕಾಗಿ ಹೋರಾಟ ಮಾಡಿದ್ರೆ ಅವ್ರನ್ನು ಸಹ ದೇಶದ್ರೋಹಿಗಳು ಅಂತ ಮಾಡ್ತಾರೆ. ಆಂಟಿ ನ್ಯಾಷನಲ್ ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ, RSS ಅವರು. ಹಾಕಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಾವು ಹಾಕಿರೋದು ಶಿಸ್ತು ಪ್ರಶ್ನೆ ಅಲ್ಲ. ರಾಷ್ಟ್ರಗೀತೆಗೆ ಅಪಮಾನ ಮಾಡಿದಾಗ ನನ್ನೆಲ್ಲ ಶಕ್ತಿಯನ್ನು ಮೀರಿ ನಾನು ಅದನ್ನು ಪ್ರತಿಭಟನೆ ಮಾಡ್ತೀನಿ. ಇವ್ರ ತರ ರಾಷ್ಟ್ರ ಗೀತೆಗೆ ಅಥವಾ ತ್ರಿವರ್ಣ ಧ್ವಜಕ್ಕೆ ವಿರೋಧ ಮಾಡಿದ ಪಕ್ಷ ಅಲ್ಲ ನಮ್ಮ ಪಾರ್ಟಿ.
ಧಾರಾಳವಾಗಿ ರಾಷ್ಟ್ರಪಾಲರಲ್ಲ, ರಾಷ್ಟ್ರಪತಿಗೆ ಹೋಗಿ ಕೊಡ್ಲಿ. ಅವರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರದ್ದು ಏನು ಲೆಕ್ಕ ಇಲ್ಲ. ಅವ್ರಿಗೇನಾದ್ರೂ ದೂರು ಕೊಡಬೇಕಂದ್ರೆ ಡೊನಾಲ್ಡ್ ಟ್ರಂಪ್ ಹತ್ರ ಹೋಗಿ ಕೊಡಬೇಕಾಗತ್ತೆ. ಅವ್ರು ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಅಥವಾ ರೋನಾಲ್ಡ್ ಟ್ರಂಪ್ ಅಂತ ಏನೋ ಹೇಳ್ತಾರಲ್ಲ, ಅವ್ರು ಬಂದು ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ. ಸಾಕ್ಷಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತನಿಖೆ ಆಗಲಿ, ಆಮೇಲೆ ನಾವು ಸಾಕ್ಷಿ ಎಲ್ಲ ಕೊಡ್ತೀವಿ. ಅವ್ರ ಕಾರಲ್ಲಿ ಇದ್ದಿದ್ದಂತೂ ಗ್ಯಾರಂಟಿ. ಅವ್ರ ಕಾರಲ್ಲಿ ತಲವಾರು, ಲಾಠಿ, ತೊಣ್ಣೆ ಎಲ್ಲ ಇದ್ದಿದ್ದು. ಇಲ್ಲಾಂದ್ರೆ ಆ ದಾರಿ ತಪ್ಪಿದ ಮಗ ಇಲ್ಲಿ ಯಾಕೆ ಬರಬೇಕು? ಅಂದ್ರೆ ತಲವಾರು ಇವೆಲ್ಲ ನಮ್ಮ ಪಕ್ಷದಲ್ಲಿ ಕಚೇರಿನಲ್ಲಿ ಇಟ್ಬಿಟ್ಟು ಇವ್ರ ಕಚೇರಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ಅದು ಪ್ರಯತ್ನ ಮಾಡಿದ್ದು. ಆಮೇಲೆ ಇನ್ನು ಕೆಲವರು ಆ ದೊಡ್ಡಮೋರಿನಲ್ಲಿ ಬಿದ್ದು ಓಡೋಗ್ಬಿಟ್ಟಿದ್ದಾರೆ, ಕಾರ್ಯಕರ್ತರ ಮೊಟ್ಟೆಗಿಟ್ಟೆ ಏಟ್ ತಿಂದು. ಮುಖ್ಯಮಂತ್ರಿಗಳು ಯಾವ ಇದಕ್ಕೂ ಮುಖ್ಯಮಂತ್ರಿಗಳಿಗೆ ಏನೂ ಸಂಬಂಧ ಇಲ್ಲ. ಆ ಡ್ರೈವರ್ಗೆ ಧಮಕಿ ಹಾಕಿ 3 ಬಸ್ ಇತ್ತಲ್ಲ, 3 ಬಸ್ಸು ಬರಬೇಕಾಗಿತ್ತಲ್ಲ, 2 ಬಸ್ ಯಾಕೆ ಬಿಟ್ರು? ಆ 2 ಬಸ್ನೇನು ಪಾಕಿಸ್ತಾನಕ್ಕೆ ಕಳಿಸಿದ್ರು, ಅದು ನಾಗ್ಪುರಕ್ಕೆ ಕಳಿಸಿದ್ರ? ಕಾನೂನು ಕ್ರಮ ತೆಗೆದುಕೊಳ್ಳಿ, ಅದ್ರಲ್ಲಿ ತಪ್ಪು ತೊಂದರೆ ಏನಿಲ್ಲ. ಈಗಾಗಲೇ ನಮ್ಮವ್ರನ್ನೆಲ್ಲ ನೆನ್ನೆ ಅರೆಸ್ಟ್ ಮಾಡಿ ಬೇಲ್ ಮೇಲೆ ನಾವು ಈಚೆ ಕರ್ಕೊಂಡು ಬಂದಿದ್ದೀವಿ. ನಾವು ಮೊಟ್ಟೆ ಎಸೆದಿಲ್ಲ, ಅವ್ರ ಮೊಟ್ಟೆ ಏನು ಎಸೆದ್ರು ಆ ಮೊಟ್ಟೆನ ಹಿಡಿದು ಅದೇ ಮೊಟ್ಟೆನ ನಾವು ವಾಪಸ್ ಕಳಿಸಿದೀವಿ ಅವ್ರಿಗೆ. ನೀವೇ ತಗೊಂಡೋಗಿ ನಾವು ಮೊಟ್ಟೆ ತಿನ್ನಲ್ಲ, ನಾವು ಸನಾತನಿಗಳು ಅಂತ ಹೇಳಿ. ಮೊಟ್ಟೆ ಸಂಸ್ಕೃತಿ ಅವ್ರದೇ, ಮೊಟ್ಟೆ ಸಂಸ್ಕೃತಿ, ಬೀಫ್ ಸಂಸ್ಕೃತಿ ಎಲ್ಲ ಅವ್ರದೇ. ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ರಫ್ತು ಮಾಡ್ತಾ ಬೀಫ್ ಗೋಮಾಂಸ ರಫ್ತು ಮಾಡೋದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅಂಗನವಾಡಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮೊಟ್ಟೆ ಕೊಡುವಾಗ ವಿರೋಧ ಮಾಡಿದವ್ರು ಯಾರಂತೆ? ನಾವು ಶಾಕಾಹಾರಿಗಳು ಮೊಟ್ಟೆ ಕೊಡಬಾರ್ದು ಅಂತ ಹೇಳಿ ಗಲಾಟೆ ಮಾಡಿದವ್ರು ಯಾರಂತೆ? ಇದೇ RSS ಅವರು, ಇದೇ ಇವ್ರ ಸಂಘ ಪರಿವಾರದವರು. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಹಿಟ್ಲರ್ ಶಾಹಿ. ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಹುಡುಗರೇನೋ ಗಲಾಟೆ ಮಾಡಿದ್ದಾರೆ ನಿಜ, ಆ ಹೆಣ್ಮಕ್ಕಳ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರಲ್ಲ, ಅದಕ್ಕೆ ಯಾರು ಹೊಣೆ ಅಂತೆ? ಈಗ ರಾಹುಲ್ ಗಾಂಧಿ ಅವರು ಆ ಪ್ರೊಟೆಸ್ಟ್ ಅಲ್ಲಿ ಎಂಟರ್ ಆಗಿ ಇದನ್ನ ದೇ ಆರ್ ಮೇಕಿಂಗ್ ಇಟ್ ಪೊಲಿಟಿಕಲೈಸ್ ಅಂತ ಹೇಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಪೊಲಿಟಿಕಲ್ ಟೂಲ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಆ ವಿದ್ಯಾರ್ಥಿಗಳನ್ನ ಅಂತ ಹೇಳ್ತಿದ್ದಾರೆ. ಗ್ರಾಮ್ ಸ್ಟೈನ್ ಮತ್ತು 2 ಮಕ್ಕಳನ್ನ ಕೊಲೆ ಮಾಡಿದ ದಾರಾ ಸಿಂಗ್ನ ಶಿಷ್ಯ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ನಿಂದ ನಾವೇನು ಕೇಳಬೇಕಾದಿಲ್ಲ. ನಾವು ಪೊಲಿಟಿಕಲ್ ಯಾರಿಗಾದ್ರೂ ಕೊಲೆ ಮಾಡಿ ರಾಜಕೀಯ ಮಾಡೋದಿಲ್ಲ, ಯಾರಾದ್ರೂ ಭವಿಷ್ಯ ಹಾಳು ಮಾಡಿ ರಾಜಕೀಯ ಮಾಡೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳಬೇಕಾದ್ರೆ ನರಕದ ಗರ್ಭಗುಡಿಯೊಳಗೆ ಅಂತ ಸುಧೀರ್ ಬುನ್ನಿ ಅಂತ ಹೇಳಿ ಒಂದು ಪುಸ್ತಕ ಬರೆದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇನು ಮಾಡ್ತಾರೆ ಬಿಜೆಪಿಯವರು, RSS ಅವರು ಅಂತ. ಕೊಳ್ಳೆ ಹೊಡೆದ ಹಣದಿಂದ ಅಲ್ಲಿಂದ ಮತ್ತೆ ರಂಜಿತಾನನ ಜೊತೆಯಲ್ಲಿ ಕಣ್ಣೂರಿನ ವಿಭಾಗ ಕಾರ್ಯಾಲಯಕ್ಕೆ ಓದುವಂತೆಲ್ಲ ಕಂಪ್ನಿ ಸ್ಟೋರಿಗಳಿದೆ. ನಿಮ್ಗೆ ಅದೆಲ್ಲ ಬೇಕು ಅಂದ್ರೆ ಬುಕ್ಕುಗಳು ಕೊಡ್ತೀನಿ, ಓದಿ ಅದ್ರಲ್ಲಿ ಸ್ವಲ್ಪ ತಿಳ್ಕೊಳ್ಳಿ ಭಾರತೀಯ ಜನತಾ ಪಾರ್ಟಿಯವರು ಏನೇನು ಮಾಡ್ತಾರೆ ಅಂತ ಹೇಳಿ. ಬಾಂಬು ತಯಾರಿಕೆ ಮತ್ತು ಸಂಗಾತಿ ಹರೀಂದ್ರ ಕೊಲೆ, ಪಿತ್ತೂರಿ, ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ಕೊಡ್ತೀನಿ ಬೇಕಾದ್ರೆ. ಮತ್ತೆ ಇವ್ರ ಕಚೇರಿನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ಇನ್ನೊಬ್ಬ ಪ್ರಚಾರಕ, 2 RSS ಪ್ರಚಾರಕರು ಬರೆದಿರ್ತಕ್ಕಂಥ ಪುಸ್ತಕ. ನಮ್ಮ ಕಚೇರಿನಲ್ಲಿ ಯಾವುದು ಗೆಸ್ಟ್ ಹೌಸ್ ಇಲ್ಲ. ನಮ್ಮ ಕಚೇರಿನಲ್ಲಿ ಎಲ್ಲ ಪೇಪರು, ಪೆನ್ನು, ಕಂಪ್ಯೂಟರು ಡಿಪಾರ್ಟ್ಮೆಂಟ್ಗಳಿದೆ. ಅಲ್ಲಿ ಗೆಸ್ಟ್ ಹೌಸ್ ಇದೆ. ಅದು ಬಾಯಲ್ಲೇ ಹೇಳಂಗಿಲ್ಲ, ಅಷ್ಟು ಅಶ್ಲೀಲವಾದ ಕೆಲಸಗಳೆಲ್ಲ ನಡೆಯುತ್ತೆ ಅಲ್ಲಿ. ಅವ್ರಿಗೆ ಈಗ ಅದು ನೋಡಿ, ಏನಾದ್ರೂ ಹೊಸದು ಹೇಳಕ್ ಹೇಳಿ. ಇದು 40 ವರ್ಷದಿಂದ ಹೇಳ್ತಾ ಇದ್ದಾರೆ. ಕೊತ್ವಾಲ ಸತ್ಯ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ. ಏನಾದ್ರೂ ಹೊಸದಿದ್ರೆ ಹೇಳಕ್ ಹೇಳಿ. ಏನಾದ್ರು ಹೊಸದಿದ್ರೆ ನಾನು ಉತ್ತರ ಕೊಡ್ತೀನಿ. ಅದನ್ನು ಹೇಳಿ ಸುಳ್ಳಿಗೆ ಜವಾಬು ಹೇಳಿ ಅಂತ ಹೇಳಿ ನೀವು ನನ್ನ ಹತ್ರ ಉತ್ತರ ತಗೊಳಕ್ ಪ್ರಯತ್ನ ಮಾಡ್ತೀರಾ. ನೀವು ನಾವ್ ಹೇಳೋದು ಇರಿ ಅದನ್ನ ಎಸ್ಸಲಿ ಅಂತ ಹೇಳ್ತೀರಾ. ಸುಳ್ಳಿನ ನಾವ್ ಹೇಳೋದು, ನೀವು ಹೇಳೋದು ಸುಳ್ಳು ಅಂತ ಗೊತ್ತು ಅಂದ್ರೆ ಅದಕ್ಕೆ ಜವಾಬ್ ಕೊಡಿ ಅಂದ್ರೆ ನಾವ್ಯಾಕೆ ಜವಾಬ್ ಕೊಡೋಣ? 1 ಸಲ ಕೊಟ್ಟಿದ್ದೀವಿ, 2 ಸಲ ಕೊಟ್ಟಿದ್ದೀವಿ, 3 ಸಲ ಕೊಡ್ತೀವಿ. ಆ ತರ ಇದ್ರೆ ಇವ್ರ ಚೇಲಾಗಳು ಯಾರು ಅಂತ ಬೇಕಾದ್ರೆ ನಾನು ಹೇಳ್ತೀನಿ. ಇವರೆಲ್ಲ ಯಾವ ಸಂತತಿಯವರು? ಆಸಾರಾಮ್ ಬಾಪು ಜೈಲಲ್ಲಿದ್ದಾನೆ, ಸುಮಾರು 20-25 ರೇಪ್ ಮಾಡಿ, ನಾಥುರಾಮ್ ಗೋಡ್ಸೆ ಗಾಂಧಿ ಕೊಲೆ ಮಾಡಿ,
ಬಿಲ್ಕಿಸ್ ಬಾನು ಕೊಲೆ ಮಾಡಿರ್ತಕ್ಕಂಥವ್ರು. ಮತ್ತೆ ಇನ್ನೇನಾದ್ರೂ ಹೇಳ್ಬೇಕಂದ್ರೆ ಹೇಳ್ತೀನಿ, ಪ್ರಧಾನಮಂತ್ರಿ ಮೇಲೂ ಹೇಳ್ತೀನಿ, ಆ ತಡಿಪಾರ್ ಮೇಲೂ ಹೇಳ್ತೀನಿ. ಇರಿ, ಇವರು ಗುಜರಾತಿಂದ ಸುಪ್ರೀಂ ಕೋರ್ಟ್ ತಡಿಪಾರ್ ಮಾಡಿತ್ತು. ಯಾರಿಗೆ? ಈ ದೇಶದ ಗೃಹ ಮಂತ್ರಿಗೆ. ಆ ತಡಿಪಾರ್ ಶಿಷ್ಯರಿಗೆ ಇನ್ನೇನು ಬರುತ್ತೆ ಇದೇ ಹೇಳಬೇಕು. ಈ ದೇಶದಲ್ಲಿ ಅವರು ಅಬ್ದುಲ್ ಕಲಾಂ ಆಗಲಿ ಇನ್ನೊಂದು ಬೇರೆ ಏನು ಹೇಳೋದಿಲ್ಲ, ಇಂಥವೇ ಎಲ್ಲ ಹೇಳ್ತಕ್ಕಂಥದ್ದೆಲ್ಲ ಇವರೆಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ಸಿದ್ಧ ಇದೆ ಅಂತ ಬಿಜೆಪಿ ಹೇಳ್ತಾರೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರದಲ್ಲೇ ನಾವು ಮುಂದಿನ ಚರ್ಚೆ ಈಗ ಚರ್ಚೆ ಮಾಡುವಂಥದ್ದೇನಿದೆ ನಿಮ್ಮ ಕಣ್ಮುಂದೆ ಇದೆ. 22 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 1,40,00,000 ಜನ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಚರ್ಚೆ ಏನು ಬೇಕಾಗಿದೆ? ಅದಕ್ಕೆ ಕಾರಣ ಯಾರು? ನಾಲಾಯಕ್ ಶಿಕ್ಷಣ ಮಂತ್ರಿ. ಅವನು ಗ್ರಾಮ್ಸ್ಟೈನ್ ಕೊಲೆ ಆಪಾದನೆಯಲ್ಲಿ ಜೈಲಲ್ಲಿ ಇರ್ತಕ್ಕಂಥ ದಾರಾ ಸಿಂಗ್ನ ಶಿಷ್ಯ. ಚರ್ಚೆ ಏನು ಬೇಕಾಗಿದೆ? ರಾಜೀನಾಮೆ ಕೊಡಬೇಕು ಅವರು. ಸೋನಂ ವಾಂಗ್ಚುಕ್ ಅವರು ಈಗ ರಾಜೀನಾಮೆ ಬೇಡ, ಅವ್ರ ಮೇಲೆ ಕೇಸ್ಗಳೆಲ್ಲ ವಾಪಸ್ ತಗೊಳ್ಳಿ ಸಾಕು, ಉಪವಾಸ ಬಿಡ್ತೀನಿ ಅಂತ ಅವ್ರ ಮೇಲೆ ಏನಾದ್ರು ಪ್ರೆಷರ್ ಇದೆಯಾ ಸರ್? ಯಾಕಂದ್ರೆ ಅವರು ಹಾಸ್ಪಿಟಲ್ ಜಾಯ್ನ್ ಆದ್ಮೇಲೆ ಅಡ್ಮಿಟ್ ಆದ್ಮೇಲೆ ಎಲ್ಲವೂ ಕೂಡ ಬದಲಾಗುತ್ತೆ. ಸೋನಂ ವಾಂಗ್ಚುಕ್ ಬಗ್ಗೆ ನಾನೇನು ಹೇಳೋದಿಲ್ಲ. ಅವ್ರಿಗೆ ಈ ದೇಶದ ನಾಗರಿಕರು, ಅವ್ರಿಗೆಲ್ಲ ಹಕ್ಕಿದೆ ಅವ್ರು ಹೇಳಲಿಕ್ಕೆ. ನಮ್ಮ ಪಕ್ಷದ ನಿಲುವನ್ನು ನಾನು ಸ್ಪಷ್ಟಪಡಿಸ್ತೇನೆ ವಿನಃ ಇನ್ನೊಬ್ಬರ ಪರ ನಾನು ಹೇಳೋದು ತಪ್ಪಾಗುತ್ತೆ. ಅವ್ರ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ಬೋದು ಅಷ್ಟೇ. BJP is doing a serious allegation whenever Rahul Gandhi goes abroad, so a danger awaiting in India. Well, whenever Narendra Modi goes abroad, he is stuck with the Epstein file. Mr. Donald Trump is blackmailing the Indian Prime Minister. It is a shame for 140 crore people of this country. And even Netanyahu, the Prime Minister of Israel, is blackmailing Narendra Modi. Yet they have no answer. They have no guts to say whether it is true or not. They are unable to answer Trump. Even AAP also made a serious allegation and accused Rahul Gandhi and BJP party, that is Congress, Dharna and BJP Jugalbandi. So how do you look at that? Because AAP, he was the part of India Maitrikuta. So how do you look at that? He was the part of the biggest conspiracy in this country under India against corruption, against that fake Gandhi, Anna Hazare, Kejriwal and Kiran Bedi. These are all the people who ruined the future of this country, who have ruined the democratic rights of this country, and he was known as a B team of BJP.